ಆದರೆ ಈ ಮ್ಯೂಚುವಲ್ ಫಂಡ್ನಲ್ಲಿ ಹೂಡಿಕೆ ಮಾಡೋದು ಕೇವಲ ಲಕ್ಷಾಧೀಶ್ವರರಿಗೆ, ಸ್ಥಿತಿವಂತರಿಗೆ ಮಾತ್ರ ಅಲ್ಲ, ಸಾಮಾನ್ಯ ಮನುಷ್ಯನಿಗೂ ಅವಕಾಶ ಇದೆ ಅನ್ನೋದನ್ನು ತಿಳಿಸಿಕೊಡೋದಕ್ಕೆ ನಾವು ಜೂನ್ 7ನೇ ತಾರೀಕು ಭಾನುವಾರ ಕುವೆಂಪು ರಂಗಮಂದಿರದಲ್ಲಿ ಒಂದು ಮಾಹಿತಿ ಕಾರ್ಯಾಗಾರವನ್ನು ಏರ್ಪಡಿಸಿದ್ದೀವಿ. ಶಿವಮೊಗ್ಗದ ಜನತೆಗೆ ಹೂಡಿಕೆಗಳಲ್ಲಿ ಇರ್ತಕ್ಕಂಥ ಅವಕಾಶದ ಕುರಿತು ಕೋಟಕ್ ಮ್ಯೂಚುವಲ್ ಫಂಡಿನ ಚೀಫ್ ಇನ್ವೆಸ್ಟ್ಮೆಂಟ್ ಆಫೀಸರ್, CIO ಅಂತ ಕರೀತಾರೆ, ಹರ್ಷ ಉಪಾಧ್ಯಾಯ ಅಂತೇಳಿ, ಅವರನ್ನು ನಾವು ಈ ಕಾರ್ಯಕ್ರಮಕ್ಕೆ ಕರೆಸ್ತಾ ಇದ್ದೀವಿ. ವಿಶೇಷವಾಗಿ ನಮಗೆ ಅವರನ್ನು ಕರೆಸೋದಕ್ಕೆ ಇರ್ತಕ್ಕಂಥ ಒಂದು ಸೌಭಾಗ್ಯ ಏನಪ್ಪ ಅಂದರೆ, ಹರ್ಷ ಉಪಾಧ್ಯಾಯ ಅವರು ಶಿವಮೊಗ್ಗ ಜಿಲ್ಲೆಯ ಕಮ್ಮರಡಿ ಗ್ರಾಮದ ಒಬ್ಬ ವ್ಯಕ್ತಿ. ನಮ್ಮ ಜಿಲ್ಲೆಯವರನ್ನು ಕರೆಸಿ ಶಿವಮೊಗ್ಗದ ಜನರಿಗೆ ಒಂದು ಹೂಡಿಕೆಗಳಲ್ಲಿರ್ತಕ್ಕಂಥ ಅವಕಾಶಗಳು ಏನೇನು ಅನ್ನೋದನ್ನು ತಿಳಿಸ್ಕೊಡುವಂಥ ಒಂದು ಸೌಭಾಗ್ಯ ನಮಗೆ ಬಂದಿದೆ. ಹರ್ಷ ಉಪಾಧ್ಯಾಯ ಅವರ ಬಗ್ಗೆನೇ ನಾವು ಹೇಳ್ಬೋದಾದಂಥ ವಿಷಯ ಏನಪ್ಪ ಅಂದರೆ, ಕೋಟಕ್ ಮ್ಯೂಚುವಲ್ ಫಂಡಿನ ಚೀಫ್ ಇನ್ವೆಸ್ಟ್ಮೆಂಟ್ ಆಫೀಸರ್ ಆಗಿ ಸುಮಾರು 6 ಲಕ್ಷ ಕೋಟಿ ರೂಪಾಯಿಗಳ ನಿರ್ವಹಣೆಯನ್ನು ಅವ್ರು ಮಾಡ್ತಾ ಇದ್ದಾರೆ. ನಾವು ಹೇಗೆ ಶಿವಮೊಗ್ಗದ 1200 ಜನರಿಂದ 300 ಕೋಟಿ ರೂಪಾಯಿಯಷ್ಟು ನಿರ್ವಹಣೆ ಮಾಡ್ತಾ ಇದ್ದೀವಿ, ಅದೇ ರೀತಿಯಲ್ಲಿ ದೇಶದ ಬೇರೆ ಬೇರೆ ಭಾಗದ ಎಲ್ಲ ಸಾರ್ವಜನಿಕರ ಸುಮಾರು 6 ಲಕ್ಷ ಕೋಟಿ ರೂಪಾಯಿಗಳ ಹಣವನ್ನು ಅವರು ನಿರ್ವಹಣೆ ಮಾಡ್ತಾ ಇದ್ದಾರೆ. ಹಾಗಾಗಿ ಅವರಿಗಿರ್ತಕ್ಕಂಥ ಜ್ಞಾನ, ಅವರಲ್ಲಿರ್ತಕ್ಕಂಥ ಒಂದು ಹೂಡಿಕೆಗಳ ಬಗ್ಗೆ ಇರತಕ್ಕಂಥ ತಿಳುವಳಿಕೆ, ಇದನ್ನು ಶಿವಮೊಗ್ಗದ ಜನರಿಗೆ ಹೇಳಿಸೋ ಅಂತ, ಅದರಿಂದ ನಾವು ತಿಳ್ಕೊಳ್ಳೋವಂಥ ಬಹಳಷ್ಟು ಅವಕಾಶಗಳಿದೆ. ಈ ಒಂದು ಕಾರ್ಯಕ್ರಮದಲ್ಲಿ ಶಿವಮೊಗ್ಗದ ಬರೇ ಹೂಡಿಕೆದಾರರು ಅಂತಲ್ಲ, ಸಾರ್ವಜನಿಕರು, ಯುವಕರು, ರೈತರು, ನಿವೃತ್ತ ನೌಕರರು ಕೂಡ ಇದನ್ನು ತಿಳ್ಕೊಂಡು ಅವರ ಜೀವನಗಳಲ್ಲಿ ಅಳವಡಿಸ್ಕೊಂಡ್ರೆ ಅವರು ಮುಂದಿನ ದಿನಗಳಲ್ಲಿ ಅವರ ಹಣವನ್ನು ವೃದ್ಧಿ ಮಾಡ್ಕೋಬೋದು, ಅದಕ್ಕಿರ್ತಕ್ಕಂಥ ಅವಕಾಶಗಳೇನು ಅನ್ನೋದನ್ನು ತಿಳ್ಕೋಬೋದು ಅನ್ನೋದು ನಮ್ಮ ಆಸೆ. ಹಾಗಾಗಿ ತಮ್ಮೆಲ್ಲರ ಮುಖಾಂತರ ಶಿವಮೊಗ್ಗದ ಜನತೆಗೆ ನಾನು ಮನವಿ ಮಾಡ್ಕೋತಾ ಇದ್ದೀನಿ, ದಯವಿಟ್ಟು 7ನೇ ತಾರೀಕಿನ ಕುವೆಂಪು ರಂಗಮಂದಿರದಲ್ಲಿ ಪ್ರಾರಂಭ ಆಗತಕ್ಕಂಥ ಈ ಕಾರ್ಯಕ್ರಮಕ್ಕೆ ಶಿವಮೊಗ್ಗದ ಎಲ್ಲ ಜನಗಳು ಕೂಡ ಬರಬೇಕು. ವಿಶೇಷವಾಗಿ ನನ್ನ ಪತ್ರಕರ್ತರ ಮಿತ್ರರು ಕೂಡ ಈ ಕಾರ್ಯಕ್ರಮಕ್ಕೆ ಬರಬೇಕು ಅಂತೇಳಿ ವಿನಂತಿ ಮಾಡ್ಕೊತಿದ್ದೀನಿ. ನಮ್ಮ ಸಂಸ್ಥೆಯ ಮುಖಾಂತರ ನಾವು ಯಾರಿಗೆ ಸಲಹೆ ಕೊಟ್ಟಿದ್ದೀವಿ ಅದರಲ್ಲಿ ಕೆಲವರು ಅವರ ಜೀವನದಲ್ಲಿ ಆಗಿರೋದನ್ನು ಹೇಳಿದ್ದನ್ನು ತಮ್ಮ ಹತ್ರ ಹೇಳೋದಕ್ಕೆ ನಾನು ಇಷ್ಟಪಡ್ತೀನಿ. ಈ ಮ್ಯೂಚುವಲ್ ಫಂಡಿನ ಹೂಡಿಕೆ ಏನಿದೆ, ಮನುಷ್ಯನಲ್ಲಿ ಇರ್ತಕ್ಕಂಥ ಉಳಿತಾಯದ ಹಣವನ್ನು ಅವನ ಗುರಿಗೆ, ಅವನ ಅವಶ್ಯಕತೆಗೆ, ಅವರ ಮಕ್ಕಳ ವಿದ್ಯಾಭ್ಯಾಸ ಇರ್ಬೋದು, ಮನೆ ಕಟ್ಟೋದಿರ್ಬೋದು, ಅಥವಾ ಫ್ಯಾಕ್ಟ್ರಿನಲ್ಲಿ ಪ್ರತಿ ವರ್ಷ ಕೊಡ್ತಕ್ಕಂಥ ಒಂದು ಬೋನಸ್ಸಿಗಿರ್ಬೋದು, ಅವರವರ ಇಚ್ಛೆಗೆ ಅನುಗುಣವಾಗಿ ನಾವು ಹೂಡಿಕೆ ಮಾಡ್ತಿದ್ದೀವಿ. ಆ ಎಲ್ಲ ಅವರ ಇಚ್ಛೆಗಳು ಕೂಡ ಸಫಲ ಆಗಿದೆ ಅನ್ನೋದನ್ನು ಕೂಡ ನಮಗೆ ಫೀಡ್ಬ್ಯಾಕ್ ಕೊಟ್ಟಿದ್ದಾರೆ. ಹಾಗಾಗಿ ನಾವು ನಮ್ಮ ಹತ್ರನೇ ಇನ್ವೆಸ್ಟ್ ಮಾಡಿ ಅನ್ನೋದಕ್ಕೆ ನಾವು ಈ ಕಾರ್ಯಕ್ರಮ ಮಾಡ್ತಾ ಇಲ್ಲ, ಅಥವಾ ಈ ಪತ್ರಿಕಾಗೋಷ್ಠಿನಲ್ಲಿ ಮನವಿ ಕೂಡ ಮಾಡ್ತಾ ಇಲ್ಲ. ನಮ್ಮ ಆಸೆ ಇರೋದೇನು ಅಂದರೆ, ಶಿವಮೊಗ್ಗದ ಎಲ್ಲ ಮನೆಗಳಿಗೂ ಕೂಡ ಮ್ಯೂಚುವಲ್ ಫಂಡ್ ಇಲ್ಲ ಹೋಗಬೇಕು, ತಲುಪಬೇಕು ಅನ್ನೋದು ನಮ್ಮ ಆಸೆ. ಹಾಗಾಗಿ ನಮ್ಮ ಸ್ಲೋಗನ್ ಏನಿದೆ ಅಂದರೆ, ಮನೆಗೆ ಮ್ಯೂಚುವಲ್ ಫಂಡ್ ಅಂತೇಳಿ. ಶಿವಮೊಗ್ಗದಲ್ಲಿ ಇರ್ತಕ್ಕಂಥ ಸುಮಾರು ಒಂದು 65-70 ಸಾವಿರ ಮನೆಗಳೇನಿದೆ, ಪ್ರತಿ ಮನೆಗಳಲ್ಲಿ ಒಬ್ಬರಲ್ಲ ಒಬ್ಬರು ಮ್ಯೂಚುವಲ್ ಫಂಡಲ್ಲಿ ಹೂಡಿಕೆ ಮಾಡಿದರೆ ಅವರ ಆಸೆ, ಅವರ ನಿರೀಕ್ಷೆ ಎರಡೂ ಕೂಡ ಈಡೇರುತ್ತೆ. ಅದಕ್ಕೆ ಅವಕಾಶ ಇದೆ. ಈ ಅವಕಾಶಗಳನ್ನು ಉಪಯೋಗಿಸ್ಕೊಳ್ಳೋದ್ರ ಮೂಲಕ, ಮ್ಯೂಚುವಲ್ ಫಂಡ್ಗಳಲ್ಲಿ ಹೂಡಿಕೆ ಮಾಡೋದ್ರ ಮೂಲಕ ದೇಶದ ಅಭಿವೃದ್ಧಿಯೊಂದಿಗೆ ನಮ್ಮ ವೈಯಕ್ತಿಕ ಆಸ್ತಿಯ ಅಭಿವೃದ್ಧಿ ಮಾಡ್ಕೊಳ್ಳೋದಕ್ಕೆ ಕೂಡ ಅವಕಾಶ ಇದೆ. ಈ ಕಾರ್ಯಕ್ರಮಕ್ಕೆ ಶಿವಮೊಗ್ಗದ ಎಲ್ಲ ಬಂಧುಗಳು ಎಲ್ಲರೂ ಕೂಡ ಅದ್ರೊಳಗೆ ಹೂಡಿಕೆ ಮಾಡಬೇಕು ಅಂತಲೇ ಅಲ್ಲ, ತಿಳುವಳಿಕೆಗೋಸ್ಕರನಾದರೂ ದಯವಿಟ್ಟು ಬನ್ನಿ ಅಂತೇಳಿ ನಿಮ್ಮ ಮುಖಾಂತರ ನಾನು ಮನವಿ ಮಾಡ್ಕೋತಾ ಇದ್ದೀನಿ. ಈ ಬಗ್ಗೆ ನಮ್ಮ ಸಹ ಸಂಸ್ಥಾಪಕರಾದಂಥ ಶ್ರೀ ಸಾತ್ವಿಕ್ ಅವರು ಒಂದೆರಡು ವಿಷಯವನ್ನ ಮಾತಾಡೋದಕ್ಕಿದ್ರು. ಈ ವರ್ಷ ಅದನ್ನ ಒಂದು ಹೆಜ್ಜೆ ಮುಂದಕ್ಕೆ ತಗೊಂಡು ಹೋಗಿ ನಾವು ಚೀಫ್ ಇನ್ವೆಸ್ಟ್ಮೆಂಟ್ ಆಫೀಸರ್ ಅವ್ರನ್ನ ಕಳಿಸ್ತಾ ಇದ್ದೀವಿ. ಪ್ರಾಯಶಃ ಕರ್ನಾಟಕದಲ್ಲೇ ಈ ರೀತಿಯ ಕಾರ್ಯಕ್ರಮಗಳನ್ನ ಮಾಡ್ತಿರೋಂಥವ್ರು ಬಹಳ ವಿರಳ. ನಮ್ಮ ಉದ್ದೇಶ ರಘುರಾಮ್ ಅವ್ರು ಆಗ್ಲೇ ಹೇಳಿದ ಹಾಗೆ ಮನೆಗೂ ಮ್ಯೂಚುವಲ್ ಫಂಡ್ಸ್ ಅಂತ ಹೇಳಿ
ಬಹಳಷ್ಟು ಜನರಿಗೆ ಮ್ಯೂಚುವಲ್ ಫಂಡ್ ಗಳ ಬಗ್ಗೆ ಇರ್ಬೋದು, ಹೂಡಿಕೆ ಬಗ್ಗೆ ಇರ್ಬೋದು, ಆತಂಕ ಇರುತ್ತೆ, ಭಯ ಇರುತ್ತೆ. ಅದೆಲ್ಲದು ಸಹಜ, ಅದೆಲ್ಲದು ಇಂಪಾರ್ಟೆಂಟ್ ಕೂಡ. ಆ, ಏನಕ್ಕೆ ಭಯ, ಏನಕ್ಕೆ ಆತಂಕ, ಅದನ್ನ ನಾವು ಹೇಗೆ ನಿವಾರಣೆ ಮಾಡ್ಕೋಬಹುದು ಅಂತ ತಿಳ್ಕೊಳಕ್ಕೆ ಅಟ್ಲೀಸ್ಟ್ ಈ ಕಾರ್ಯಕ್ರಮಕ್ಕೆ ಬರೋದು ಬಹಳ ಮುಖ್ಯ ಆಗುತ್ತೆ. ಇವತ್ತು ಗೌರ್ಮೆಂಟೇ ಮ್ಯೂಚುವಲ್ ಫಂಡ್ ಗಳನ್ನ ಆಂಫಿ ಅಸೋಸಿಯೇಷನ್ ಆಫ್ ಮ್ಯೂಚುವಲ್ ಫಂಡ್ ಇಂಡಿಯಾ ಮೂಲಕ ನಾವೆಲ್ಲ ಬಹಳಷ್ಟು IPL ಅಡ್ವರ್ಟೈಸ್ಮೆಂಟ್ ಗಳನ್ನ ನೋಡಿರ್ಬೋದು. ರೋಹಿತ್ ಶರ್ಮಾ ಇರ್ಬೋದು, ಸಚಿನ್ ತೆಂಡೂಲ್ಕರ್ ಇರ್ಬೋದು, ಮ್ಯೂಚುವಲ್ ಫಂಡ್ ಸಹಿ ಅಂತ ಹೇಳಿ ಅಡ್ವರ್ಟೈಸ್ಮೆಂಟ್ ಗಳನ್ನ ಕೊಡ್ತಿದ್ದಾರೆ. ಎಲ್ಲರೂ ಇರುವಂತ ಪ್ರಶ್ನೆ ಏನು ಅಂತಂದ್ರೆ, ಮ್ಯೂಚುವಲ್ ಫಂಡ್ ಸಹಿ ಅಂತ ನಾವು ಕೇಳ್ತೀವಿ, ಅಟ್ ದ ಸೇಮ್ ಟೈಮ್ ಮ್ಯೂಚುವಲ್ ಫಂಡ್ಸ್ ಸಬ್ಜೆಕ್ಟ್ ಟು ಮಾರ್ಕೆಟ್ ರಿಸ್ಕ್ ಅಂತಾನೂ ಅದೇ ಅಡ್ವರ್ಟೈಸ್ಮೆಂಟ್ ನಲ್ಲಿ ಹೇಳ್ತಾ ಇದ್ದಾರೆ. ಈ ರಿಸ್ಕ್ ಅಂದ್ರೆ ಏನು, ಅದನ್ನ ನಾವು ನ್ಯಾವಿಗೇಟ್ ಅದನ್ನ ಹೇಗೆ ನಾವು ಮುಂದಕ್ಕೆ ಹೋಗ್ಬೋದು, ಆ ರಿಸ್ಕ್ ನ ಇಟ್ಕೊಂಡೆ ನಾವು ಹೇಗೆ ಮುಂದಕ್ಕೆ ಹೋಗ್ಬೋದು. ಮತ್ತು ಬಹಳಷ್ಟು ಇನ್ನೊಂದಿಷ್ಟು ಮಿಸ್ಕನ್ಸೆಪ್ಷನ್ಸ್ ಏನು ಅಂತಂದ್ರೆ, ಇದು ಜೂಜಾಟ, ಇದು ಏನೋ ರಘುರಾಮ್ ಅವ್ರು ಹೇಳಿದಂಗೆ ಜನಸಾಮಾನ್ಯರಿಗಲ್ಲ, ಇದು ಬರೀ ದುಡ್ಡಿರೋರ್ಗೆ ಅದೃಷ್ಟ ಅಂತ ಒಂದಿಷ್ಟು ಒಂದು ಆತಂಕಗಳಿದಾವೆ. ನಾವು ನಮ್ಮ 15 ವರ್ಷದ ಪಯಣದಲ್ಲಿ ಎಲ್ರಿಗೂ ಏನ್ ಮನವರಿಕೆ ಮಾಡ್ಲಿಕ್ಕೆ ಪ್ರಯತ್ನ ಪಟ್ಟಿದೀವಿ ಅಂತಂದ್ರೆ, ಎಲ್ಲದಕ್ಕೂ ಒಂದು ವೈಜ್ಞಾನಿಕ ಬೇಸಿಸ್ ಇದೆ, ಒಂದು ಸೈಂಟಿಫಿಕ್ ಬೇಸಿಸ್ ಇದೆ. ದೇಶದ ಆರ್ಥಿಕ ವ್ಯವಸ್ಥೆ ಮೇಲೆ ಈ ಏನದು ಮ್ಯೂಚುವಲ್ ಫಂಡ್ ಇರ್ಬೋದು ಅದು ನಿಂತಿರುವಂತದ್ದು. ದೇಶದ ಇವತ್ತು ನಾವು ಭಾರತವನ್ನ ಫಾಸ್ಟೆಸ್ಟ್ ಗ್ರೋಯಿಂಗ್ ಎಕಾನಮಿ ಅಂತ ಎಲ್ಲ ಕಡೆ ಕೇಳ್ತಾ ಇದ್ದೀವಿ. ಅದರ ಅಡಿಪಾಯದ ಮೇಲೆ ಬೆಳೆಯುತ್ತಿರುವಂತಹ ದೇಶದ ಹಲವು ಕಂಪನಿಗಳಲ್ಲಿ ನಾವು ಇಂಡೈರೆಕ್ಟ್ ಆಗಿ ಮ್ಯೂಚುವಲ್ ಫಂಡ್ ಗಳ ಮೂಲಕ ಹೂಡಿಕೆ ಮಾಡೋದ್ರಿಂದ ಅವುಗಳು ಏನ್ ಲಾಭ ಮಾಡ್ತವೆ, ಅವು ನಮಗೂ ದೊರಕುವಂತ ಒಂದು ಸಾಧ್ಯತೆಗಳು ಇಲ್ಲಿ ಸಿಗ್ತವೆ ನಮ್ಗೆ. ಸೊ ಇದನ್ನ ಕೂಲಂಕುಷವಾಗಿ ಸ್ಟೆಪ್ ಬೈ ಸ್ಟೆಪ್ ಅರ್ಥ ಮಾಡ್ಕೊಳ್ಳಿಕ್ಕೋಸ್ಕರ ನಾವು ಪ್ರತಿ ವರ್ಷ ಈ ಕಾರ್ಯಕ್ರಮ ಮಾಡ್ಬೇಕು ಅನ್ನೋ ಒಂದು ಇಚ್ಛೆ ಇಟ್ಕೊಂಡಿದೀವಿ. ಹೋದ ವರ್ಷದಿಂದ ಇದನ್ನ ಶುರು ಮಾಡಿದೀವಿ. ಈ ವರ್ಷ ತುಂಬಾ ದೊಡ್ಡ ಮಟ್ಟದಲ್ಲಿ ಜನರು ಎಲ್ರಿಗೂ ಉಪಯೋಗ ಆಗಲಿ ಅಂತ ಮಾಡ್ತಾ ಇದೀವಿ. ದಯವಿಟ್ಟು ಎಲ್ಲರೂ ಬನ್ನಿ. ಒಂದು ವಿಶೇಷತೆ ಏನಂತಂದ್ರೆ, ನಮ್ಗೆ ಚೀಫ್ ಇನ್ವೆಸ್ಟ್ಮೆಂಟ್ ಆಫೀಸರ್ಸ್ ಪ್ರಾಯಶಃ ಕನ್ನಡದವ್ರು ಸಿಗೋದು ಬಹಳ ಅಂದ್ರೆ ಬಹಳ ವಿರಳ. ಅಂಥದ್ರಲ್ಲಿ ನಮ್ಗೆ ಶಿವಮೊಗ್ಗದಲ್ಲೇ ಒಬ್ರು ಚೀಫ್ ಇನ್ವೆಸ್ಟ್ಮೆಂಟ್ ಆಫೀಸರ್, ಕೋಟಕ್ ಮ್ಯೂಚುವಲ್ ಫಂಡ್ ಹರ್ಷ ಉಪಾಧ್ಯಾಯ ಅವರು, ನಾವು ಇದು ಪರ್ಟಿಕ್ಯುಲರ್ಲಿ ಈ ತರ ಕಾರ್ಯಕ್ರಮಗಳನ್ನ ನಾವು ಕನ್ನಡದಲ್ಲೇ ಮಾಡ್ಬೇಕು ಅಂತ ಹೇಳಿ ಕಳಿಸ್ತಾ ಇದೀವಿ. ಸೊ ಅದೊಂದು ಎಲ್ರಿಗೂ ತುಂಬಾ ಉಪಯೋಗ ಆಗುತ್ತೆ.